ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶುಕ್ರವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ಆಯೋಜಿಸಿದ್ದ ಗಾಂಧಿ ಸ್ಮೃತಿ ಮತ್ತು ಪಾನ ಮುಕ್ತರ ಸಮಾವೇಶ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮೂಲಕ ಗ್ರಾಮೀಣ ಸಾಲ ಸೇರಿದಂತೆ ಕೃಷಿ ಉಪಕರಣಗಳನ್ನು ಸಣ್ಣ ರೈತರಿಗೆ ಬಾಡಿಗೆ ಸೌಲಭ್ಯದ ಮೂಲಕ ಒದಗಿಸುವ ಕೆಲಸವನ್ನು ಮಾಡುತ್ತಿದೆ. ಇದರಿಂದ ಸಣ್ಣ ಇಳುವರಿ ಹೊಂದಿರುವ ರೈತರು ಸಹ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿದೆ. ಜನಜಾಗೃತಿ ವೇದಿಕೆಯು ಜನರನ್ನು ದುಶ್ಚಟಗಳಿಂದ ಮುಕ್ತವಾಗಿಸುವ ಮೂಲಕ ಇಡೀ ಕುಟುಂಬವನ್ನು ಕಾಪಾಡುವ ಕೆಲಸ ಮಾಡುತ್ತಿದೆ. ಪಾನ ಮುಕ್ತರಾಗಿಸುವ ಕಾರ್ಯಕ್ರಮದಿಂದ ಹಲವರ ಜೀವನವು ಸುಖಮಯವಾಗಿದೆ. ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸವಾಗದಂತೆ ಅಲ್ಲಿರುವ ಅಧಿಕಾರಿಗಳು ಗಮನಹರಿಸಿ ಕೆಲಸ ಮಾಡಬೇಕಿದೆ ಎಂದರು. ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನಿಂದ ಅನೇಕ ಚಟುವಟಿಕೆಗಳನ್ನ ಮತ್ತು ಜನೋಪಯೋಗ ಕೆಲಸವನ್ನು ಬಹಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ಇದರ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಒಂದು ಟ್ರಸ್ಟ್ ಮೂಲಕ ಏನು ನಮ್ಮ ಶ್ರೀಶಕ್ತಿ ಸಂಘಗಳು ಸರ್ಕಾರದ ಅನೇಕ ಯೋಜನೆಗಳನ್ನ ತಲುಪಿದ್ರು, ಅದೇ ರೀತಿ ಈ ಒಂದು ಟ್ರಸ್ಟಿನ ಮೂಲಕ ಸಹ ನಿಮಗೆ ಅನೇಕ ಸಾಲದ ವ್ಯವಸ್ಥೆಯನ್ನು ಕೊಡೋದ್ರ ಮೂಲಕ ವಾಪಸ್ ಕೊಡೋದು ರೀತಿ ದಿನನಿತ್ಯದ ಸಮಸ್ಯೆಗಳು ವ್ಯವಹಾರಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಉದ್ದಕ್ಕೂ ಮಾಡ್ತಾರೆ. ಟ್ರಸ್ಟಿನ ಜವಾಬ್ದಾರಿಗಳು ಬಾಡಿಗೆ ಮೇಲೆ ರೈತರಿಗೆ ಯಾತಕ್ಕೆ ಅಂದರೆ ಭಾರತದಾದ್ಯಂತ ಪರ್ಯಟನೆ ಮಾಡಿ ಭಾರತ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದರು. ಮತ್ತಿಯಾಯ್ತು ಧರ್ಮಸ್ಥಳಕ್ಕೆ ಹೋದರೆ ವರ್ಷ ಪ್ರತಿ ಅದ್ದೂರಿಯ ಸರ್ವಧರ್ಮ ಸಮ್ಮೇಳನ ಅವರು ಮಾಡ್ತಾರೆ. ಎಲ್ಲ ಸ್ವಸಹಾಯ ಸಂಘದಲ್ಲಿ ಎಲ್ಲ ಜಾತಿಯ ಜನರಿದ್ದಾರೆ. ಭಾರತದಲ್ಲಿ 5,000 ಜಾತಿ, 7,500 ಉಪಜಾತಿ ಇದೆಯಂತೆ. ಆ ಎಲ್ಲ ಜಾತಿ ಧರ್ಮದ ಜನರು ನಮ್ಮ ಸ್ವಸಹಾಯ ಸಂಘದಲ್ಲಿದ್ದಾರೆ. ಎಲ್ಲ ಜಾತಿ ಧರ್ಮದ ಜನರು ಕಾರ್ಯಕರ್ತರಾಗಿದ್ದಾರೆ. ಅದರಲ್ಲೂ ಹೆಚ್ಚು ಮಹಿಳೆಯರೇ, ಸುಮಾರು 80% ಮಹಿಳೆಯರು ಇವತ್ತು ಸಶಕ್ತೀಕರಣ ಆಗಲಿಕ್ಕೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಕಾರಣ. ಒಂದನೇದು ಮತೀಯ ಐಕ್ಯತೆ, ಎರಡನೇದು ಒಂದು ಬದ್ಧತೆಯಿಂದ ನಿಜವಾದ ಸಾರ್ಥಕ ಬದುಕನ್ನು ಬದುಕಬೇಕು ಅಂತಕ್ಕಂಥ ಪ್ರೇರಣೆಯ ಮಾತುಗಳನ್ನು ಶ್ರೀ ವಿನ್ಸೆಂಟ್ ಪಯಸ್ ಮಾಡ್ತಾರೆ. ನಾನು ಅದಕ್ಕೆ ಮಂಜೇಶ್ಗೆ ಹೇಳಿದೆ, ಕಲಿಮುಲ್ ಅವ್ರಿಗೆ ಹೇಳಿದೆ, ವಿನ್ಸೆಂಟ್ ಒಬ್ಬರನ್ನು ಕಲಿಸಿದ್ರೆ ಸಾಕು, ನೀವು ಯಾವ ಗಣ್ಯರನ್ನು ಕಲಿಸೋದು ಬೇಡ. ಏಕೆಂದರೆ ಅವರ ಮನಸ್ಸಿನಿಂದ ಬರ್ತಕ್ಕಂಥ, ಹೃದಯದಿಂದ ಬರ್ತಕ್ಕಂಥ ಮಾತುಗಳೆಲ್ಲ ಇದಾವಲ್ಲ, ಅವು ನಿಮ್ಮ ಜೀವನ ಪರಿವರ್ತನೆಗಾಗಿ ಇರ್ತಕ್ಕಂಥ ಮಾತುಗಳು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಆಲಿ ಅನ್ಸರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಕೋಣನೂರು ಹನುಮಂತಯ್ಯ, ಉಪಾಧ್ಯಕ್ಷ ಎಂ.ಎಸ್. ಶ್ರೀಕಂಠಸ್ವಾಮಿ, ಕೋಶಾಧಿಕಾರಿ ಬಿ. ಚಂದ್ರು, ಟ್ರಸ್ಟ್ನ ಮೈಸೂರು ಪ್ರಾದೇಶಿಕ ಕಚೇರಿಯ ಜಯರಾಮ್ ನೆಲ್ಲಿತಾಯ, ರಾಜ್ಯ ಜನಜಾಗೃತಿ ವೇದಿಕೆಯ ರಾಮಸ್ವಾಮಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವಿವೇಕ್ ವಿನ್ಸೆಂಟ್ ಪಾಯಸ್, ಬೆಂಗಳೂರು ಗಾಂಧಿ ಭವನದ ನಿರ್ದೇಶಕ ಪ್ರೊಫೆಸರ್ ಜಿ.ಬಿ. ಶಿವರಾಜು, ತಾಲೂಕು ಜನಜಾಗೃತಿ ಸದಸ್ಯರಾದ ಮಂಜೇಶ್, ಕಲೀಂ ಉಲ್ಲಾ, ತಾಲೂಕು ಯೋಜನಾಧಿಕಾರಿ ದಿವಾಕರ್ ಸೇರಿದಂತೆ ನವ ಜೀವನ ಸಮಿತಿ ಸದಸ್ಯರು ಇದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.